ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ನೀಡಲ್ ವರ್ಕ್. ನಾನಿವತ್ತು ತೋರಿಸ್ತಾ ಇರೋಂಥ ಡಿಸೈನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಸ್ಯಾಂಪಲ್ಲಿಗೆ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಈ ಡಿಸೈನ್ ಮಾಡೋದಕ್ಕೆ ಮೀಡಿಯಮ್ ಸೈಜ್ ರಿಂಗ್ನ ತಗೊಂಡಿದ್ದೀನಿ. ಈ ಡಿಸೈನ್ ಮಾಡೋದಕ್ಕೆ ನಾನು 6 ಎಳೆ ದಾರನ ಸುತ್ತಿ ರೆಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ಮಾಲ್ ಬೀಡ್ಸ್ನ ನಾನು 6 ಎಳೆ ದಾರಕ್ಕೆ ಪೋಣಿಸ್ಕೊಂಡಿದ್ದೀನಿ. ಇದಕ್ಕೆ ನೀವು ಇನ್ನೂ ಸ್ವಲ್ಪ ದೊಡ್ಡ ಸೈಜು ಯೂಸ್ ಮಾಡ್ಬೋದು. ನಾನಿಲ್ಲಿ ಸ್ಮಾಲ್ ಸೈಜ್ನ ಯೂಸ್ ಮಾಡ್ತಾ ಇದ್ದೀನಿ. ರಿಂಗ್ ಒಳಗಿಂದ ನಾನು ದಾರನ ತಂದು 2 ಸಲ ನಾಟ್ ಹಾಕೊತಾ ಇದ್ದೀನಿ. ಎರಡು ಸಲ ನಾಟ್ ಹಾಕ್ಕೊಂಡು ನಾನು ಎಲ್ಲಿ ಗಂಟು ಹಾಕ್ಕೊಂಡಿದ್ದೆ ಅದೇ ಜಾಗದಲ್ಲಿ ಕ್ರೋಶದಿಂದ ದಾರ ತಂದು 1 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ನಾನು ರಿಂಗ್ ಒಳಗೇ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಸಿಂಗಲ್ ಕ್ರೋಶನೂ ಮಾಡ್ಬೋದು ಮತ್ತು ಡಬಲ್ ಕ್ರೋಶನೂ ಮಾಡ್ಬೋದು. ಏನೂ ಚೇಂಜಸ್ ಆಗೋಲ್ಲ. ಥ್ರೆಡ್ಡು ಸ್ವಲ್ಪ ಲೆಂತಾಗಿ ಬರಬೇಕು ಅಂದರೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಂಗಲ್ ಕ್ರೋಶ ಮಾಡಿ. ನಾನಿಲ್ಲಿ ಸಿಂಗಲ್ ಕ್ರೋಶ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಫುಲ್ಲು ರಿಂಗಿಗೆ ಸಿಂಗಲ್ ಕ್ರೋಶ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ನಾನು ಸ್ಟಾರ್ಟಿಂಗ್ ಏನು ಒಂದು ಲಾಕ್ ಹಾಕಿ ಸಿಂಗಲ್ ಕ್ರೋಶ ಸ್ಟಾರ್ಟ್ ಮಾಡಿದ್ದೆ, ಅದೇ ಜಾಗದಲ್ಲಿ ನಾನು ದಾರನ ಲಾಕ್ ಮಾಡ್ಕೊತಾ ಇದ್ದೀನಿ. ನಾನು ಲಾಕ್ ಮಾಡಿ ಒಂದು ಚೈನ್ ತೆಗೆದುಕೊಂಡು ಒಂದು ಚೈನ್ ಹಾಕಿ ಒಂದು ಬೀಡನ್ನ ನಾನು ಮುಂದೆ ಬಿಟ್ಟು ಸೂಜಿ ಮೇಲೆ ದಾರ ತೆಗೆದು ನಾನು ಸ್ಟಾರ್ಟಿಂಗಲ್ಲಿ ಏನು ಹೋಲ್ ಕಾಣಿಸ್ತಾ ಇದೆ ಆ ಜಾಗದಲ್ಲಿ ಸೂಜಿಯಿಂದ ದಾರ ತಂದು 3 ಲೂಫ್ ಆಗುತ್ತೆ. 3 ಲೂಫಿಂದ ನಾನು ಒಂದೇ ಸಲನ ದಾರನ ಎಳ್ಕೊತೀನಿ, ಅಂದರೆ ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಮತ್ತು ಅದೇ ರೀತಿ ಒಂದು ಬೀಡನ್ನ ತೆಗೆದು ಮುಂದೆ ತೆಗೆದು ಸೂಜಿ ಮೇಲೆ ದಾರ ಒಂದು ಸಲ ತೆಗೆದು ಅದ್ರ ಪಕ್ಕದಲ್ಲಿ ಹೋಲ್ ಏನು ಕಾಣಿಸ್ತಾ ಇದೆ ಅದೇ ಜಾಗದಲ್ಲಿ ನಾನು ಹಾಫ್ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಡಬಲ್ ಕ್ರೋಶನ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡೋಗಿ ನಾನಿಲ್ಲಿ 12 ಬೀಡನ್ನ ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಆಫ್ಟರ್ 12 ಬೀಡ್ಸ್ ಆದಮೇಲೆ ನಾನು ಡಿಸೈನ್ನ ಉಲ್ಟಾ ಮಾಡಿ 2 ಚೈನ್ ಹಾಕಿ 2 ಚೈನ್ ತಗೊಂಡು ಸ್ಟಾರ್ಟಿಂಗ್ ಹೋಲ್ ಏನು ಕಾಣಿಸ್ತಾ ಇದೆ ಅದೇ ಜಾಗದಲ್ಲಿ ಸೂಜಿ ತೆಗೆದು 2 ಬೀಡನ್ನ ಫಸ್ಟೇ ಎಳೆದು ನಾನು ಸೂಜಿಯಿಂದ ದಾರ ತೆಗೆದು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಜಾಗನ ಲಾಕ ನೀವು ತುಂಬ ಟೈಟಾಗಿ ಮಾಡಬಾರ್ದು, ಇದು ಆದಷ್ಟು ಲೂಸಾಗೇ ಮಾಡಬೇಕು. ಮತ್ತು ನಾನು ಅದೇ ಹೋಲಲ್ಲಿ ಮತ್ತೆ ಒಂದು ಸಲ ಸೂಜಿ ಹಾಕಿ ಬೀಡ್ಸ್ನ ಮುಂದೆ ತೆಗೆದು ನಾನು ಲೂಸಾಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲೂಸಾಗೆ ಲಾಕ್ ಮಾಡಬೇಕು. ಇದು ತುಂಬ ಟೈಟಾಗಿ ಮಾಡಿದ್ರೆ ನಿಮಗೆ ಡಿಸೈನ್ ಬರಲ್ಲ. ಇದು ಬೀಡ್ಸಲ್ಲೇ ಫುಲ್ ಬೀಡ್ ಆಲ್ಮೋಸ್ಟ್ ಬೀಡ್ಸಲ್ಲೇ ಬರುತ್ತೆ. ಸ್ವಲ್ಪ ಬೀಡ್ಸ್ ಇಷ್ಟಪಡೋರಿಗೆ ಈ ಡಿಸೈನ್ ಇಷ್ಟ ಆಗುತ್ತೆ. ಆದಷ್ಟು ಇದು ಬೀಡ್ಸಲ್ಲೇ ಜಾಸ್ತಿ ಬರೋದು ಡಿಸೈನ್ಸು. ಒಂದು ಹೋಲಲ್ಲಿ 2 ಸಲ ನಾವು 2 ಬೀಡನ್ನ ಬಿಡ್ತಾ ಹೋಗಬೇಕು. ಇದೇ ರೀತಿ ಫುಲ್ಲು ಬೀಡಿಗೂ ನಾನು ಒಂದು ಹೋಲಿಗೆ 2 ಸಲ ನಾನು 2 ಬೀಡನ್ನ ಬಿಡ್ತಾ ಇದ್ದೀನಿ. ಒಂದು ಹೋಲನ್ನು ಸ್ಕಿಪ್ ಮಾಡಬಾರ್ದು. ನಾನು ಫ್ರಂಟಲ್ಲಿ ಏನು 12 ಬೀಡ್ ಹಾಕಿದ್ದೆ 12 ಬೀಡಿಗೂ 2 ಸಲ ನಾನು ಹಾಫ್ ಡಬಲ್ ಕ್ರೋಶ ಮಾಡಿ ನಾನು ಬೀಡ್ಸ್ ಹಾಕ್ಕೊತಾ ಇದ್ದೀನಿ. ಡಬಲ್ ಕ್ರೋಶ ಅಲ್ಲ, ಸಿಂಗಲ್ ಲಾಕು. ಸೊ ಈ ಚೈನ್ ನೀವು ಲಾಕ್ ಮಾಡಬೇಕಾದ್ರೆ ತುಂಬ ಲೂಸಾಗೆ ಮಾಡಿ, ಟೈಟಾಗಿ ಮಾಡಿದ್ರೆ ಈ ಡಿಸೈನು ಶೇಪ್ ಬರಲ್ಲ. ಲಾಸ್ಟ್ ಮಾಡ್ತಾಯಿದ್ದೀನಿ 2 ಬೀಡ್ ಬಿಟ್ಟು ಮತ್ತೆ ನಾನು ಲೂಸಾಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 2 ಬಿಟ್ಟು ನಾನು ಸೂಜಿ ಒಳಗೆ ದಾರ ತೆಗೆದು ಲೂಸಾಗಿ ಲಾಕ್ ಮಾಡಿ
ನೋಡಿ ಸ್ವಲ್ಪ ಹಿಂದೆ ನೋಡಿ, ನಂದು ಸ್ವಲ್ಪ ಲೂಸಾಗೆ ಬಂದಿದೆ, ಇದೇ ರೀತಿಯೇ ಬರಬೇಕು. ಸೊ ಫ್ರಂಟು ನಿಮಗೆ ಈ ಥರ ಬರುತ್ತೆ ಫುಲ್ ಬೀಡ್ಸು. ಮತ್ತು ಒಂದು ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಬೋದು. ನಾವು ಈ ಡಿಸೈನಿಗೆ ಬೀಡ್ಸಿಗಿಂತ ಪರ್ಲ್ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ, ಗೋಲ್ಡ್ ಬೀಡಿಗಿಂತ. ನೀವು ಬ್ಲೌಸಿಗೆ ಏನು ಕಾಂಬಿನೇಷನ್ ಇರುತ್ತೆ ಆ ಥರ ಪರ್ಲಲ್ಲಿ ಮಾಡಿದ್ರೂ ಗೋಲ್ಡ್ ಬೀಡಿಗಿಂತ ಪರ್ಲು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫೈನಲ್ ಆಗಿ ಈ ಥರ ಬರುತ್ತೆ. ಬೀಡ್ಸ್ ಇಷ್ಟಪಡೋರಿಗೆ ಈ ಡಿಸೈನ್ ಲೈಕ್ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಕ್ಯೂಟಾಗೆ. ಇದನ್ನು ಲೇಸಿಗೆ ಹೆಂಗೆ ಅಟ್ಯಾಚ್ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ನಿಮ್ಮ ಸೆಂಟ್ರಿಗೆ ಆಪ್ಷನಲ್ಲಿ ಬೀಡ್ಸ್ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ನಾನು ಇಲ್ಲೇ ಫಸ್ಟೇ ಬೀಡ್ಸ್ ಜಾಸ್ತಿ ಇದೆ, ನಾನು ಹಂಗಾಗಿ ಸೆಂಟ್ರಿಗೆ ಹೋಲಿಗೆ ನಾನೇನು ಬೀಡ್ ಹಾಕ್ಕೊತಿಲ್ಲ. ಮಾಮೂಲಿ ನಾನು ಲೇಸಿಗೆ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಂದು ಸೈಡ್ ನಾನು ಲಾಕ್ ಮಾಡ್ತಾಯಿದ್ದೀನಿ, ಮತ್ತು ಸೆಂಟರಲ್ಲೂ ಕೂಡ ನಾನು ಲಾಕ್ ಮಾಡಿ ಮೇಲೆ ನಾನು ಒಂದು ಬೀಡ್ಸ್ನ ನಾನು ಹಾಕ್ಕೊತಾ ಇದ್ದೀನಿ, ಅಂದರೆ ಪ್ಲೇನ್ ಕಾಣುತ್ತೆ ಅಂತ. ನೀವು ಸ್ಟೋನ್ ಆದರೂ ಹಾಕೊಬೋದು ಅಥವಾ ಒಂದು ಸ್ಮಾಲ್ ಬೀಡ್ನು ಕೂಡ ಅಲ್ಲಿ ಯೂಸ್ ಮಾಡ್ಬೋದು. ನೀವು ಸ್ಯಾರಿಗೆ ಅಟ್ಯಾಚ್ ಮಾಡಬೇಕಾದ್ರೆ ಬೇಸ್ ಏನಾದರೂ ಕಂಬ ಕ್ರೋಶ ಏನಾದರೂ ಮಾಡಿ ಕೂಡ ಈ ಫ್ಲವರ್ನ ಅಟ್ಯಾಚ್ ಮಾಡ್ಬೋದು. ನಾನಿಲ್ಲಿ ಡೈರೆಕ್ಟಾಗೇ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗಿನ್ನ ಹೆವಿ ಬೇಕು ಅಂದರೆ ಆ ಥರ ಕ್ರೋಶ ಮಾಡಿ ಆಮೇಲೆ ಫ್ಲವರ್ನ ಅಟ್ಯಾಚ್ ಮಾಡ್ಬೋದು. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ ಜುಮ್ಕಾ ಟೈಪಲ್ಲಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂದಿದೆ ಡಿಸೈನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸೊ ಫೈನಲ್ ಲುಕ್ಕು ಈ ಥರ ಇದೆ.